ಎಲ್ಲರಿಗೂ ನಮಸ್ಕಾರ ಮಾನ್ಯರೇ. ಇವತ್ತು ಶ್ರೀರಂಗಪಟ್ಟಣದ ರಾಂಪುರದಲ್ಲಿರ್ತಕ್ಕಂಥ ಈ ಕಾವೇರಿ ನದಿ ದಡದಲ್ಲಿ ಇರುವಂಥ ಗೌತಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವೀಗ ದರ್ಶನ ಪಡೆಯುತ್ತಿರುವುದು ವಿಶ್ವದ ಮೊದಲ ಶಸ್ತ್ರಚಿಕಿತ್ಸಕರಾಗಿ ಖ್ಯಾತಿ ಪಡೆದ ಮಹಾನ್ ಋಷಿ ಸುಶ್ರುತ ಮಹಾಮುನಿಗಳ ಬಗ್ಗೆ ಇಲ್ಲಿಗಿದೆ. ಗೌತಮ ಮುನಿಗಳು ಇಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ದೇವರ ಅನುಗ್ರಹ ಪಡೆದರೆಂದು ನಂಬಿಕೆ ಇದೆ. ಅವರ ತಪಸ್ಸಿನಿಂದ ಈ ಸ್ಥಳಕ್ಕೆ ವಿಶೇಷ ಆಧ್ಯಾತ್ಮಿಕ ಶಕ್ತಿ ಬಂದಿದೆ ಎಂದು ಭಕ್ತರು ಭಾವಿಸುತ್ತಾರೆ. ಇದು ಶ್ರೀರಂಗಪಟ್ಟಣದಲ್ಲಿ ಇರುವ ಒಂದು ನಿಗೂಢ ರಹಸ್ಯ ದೇವಾಲಯ. ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಇತಿಹಾಸವನ್ನು ಸ್ವಾಮೀಜಿಯವರು ವಿವರವಾಗಿ ತಿಳಿಸಿದ್ದಾರೆ. ಗೌತಮ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಜಾನನ ಸ್ವಾಮೀಜಿಯವರಿಂದ ಈ ದೇವಾಲಯದ ಮಹಿಮೆ ಹಾಗೂ ಇತಿಹಾಸವನ್ನು ತಿಳಿದುಕೊಳ್ಳಲು ದಯವಿಟ್ಟು ಭಾಗ 2ರ ವಿಡಿಯೋದವರೆಗೆ ತಾವೆಲ್ಲ ಕಾಯ್ತೀರಾ ಅಂತ ಭಾವಿಸ್ತೇವೆ. ನಮಸ್ಕಾರ ಮಾನ್ಯರೇ, ನಾವಿವತ್ತು ಗೌತಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗೌತಮ ಕ್ಷೇತ್ರದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಶ್ರೀ ಗಜಾನನ ಸ್ವಾಮಿಗಳು ಅಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ಗೌತಮ ಕ್ಷೇತ್ರದ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಮಹತ್ವವನ್ನು ವಿವರಿಸಬೇಕು ಅಂತೇಳಿ ಶ್ರೀಯುತರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ಸಾಮಾನ್ಯವಾಗಿ ಗೌತಮ ಹೆಸರು ಕೇಳಿ ಎಲ್ಲರಿಗೆ ಗೌತಮ್ ಬುದ್ಧ, ನಮ್ಮ ಹಿಂದೂ ಧರ್ಮದಲ್ಲಿ 10ನೇ ಅವತಾರ ಗೌತಮ್ ಬುದ್ಧ ಅವ್ರದ್ದು ಇದು ಬರ್ತದೆ, ಅದೇ ಜ್ಞಾಪಕ. ಆದರೆ ಒಬ್ಬರು ಮಹಾನ್ ಋಷಿ ಕೂಡ ಆಗಿದ್ದಾರೆ ಇಲ್ಲಿ. ಸಪ್ತರ್ಷಿನಲ್ಲಿ ಒಬ್ಬರು ಗೌತಮ್ ಋಷಿ, ಸಪ್ತರ್ಷಿಗಳು ಒಬ್ಬರು. ಸಾಮಾನ್ಯವಾಗಿ ರಾಮಾಯಣ ಕಾಲದಲ್ಲಿ, ತ್ರೇತಾಯುಗನಲ್ಲಿ 4 ವೇದ, 6 ಶಾಸ್ತ್ರ, 18 ಪುರಾಣ, ನ್ಯಾಯಶಾಸ್ತ್ರಕರ್ತರು ಗೌತಮ್ ಋಷಿ. ಹೀಗೆ ಪತಂಜಲಿ ಋಷಿ ಯೋಗಶಾಸ್ತ್ರಕರ್ತರು. ಈಗ ನಾವು ಜಾಗತಿಕ ಯೋಗ ದಿವಸ ಆಚರಣೆ ಮಾಡ್ತಾ ಇದ್ದೇವೆ. ಅದರಿಂದ ಯೋಗ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಆದರೆ ಅವ್ರದ್ದು ಕರ್ತರು ಯಾರು? ಪತಂಜಲಿ. ಎಲ್ಲರಿಗೂ ಗೊತ್ತಾಗಿದೆ ಸಾಮಾನ್ಯ, ಪತಂಜಲಿ ಋಷಿ. ಹಾಗೆ ಗೌತಮ್ ಋಷಿ ನ್ಯಾಯಶಾಸ್ತ್ರಕರ್ತರು. ಇವರು ಹುಟ್ಟಿದ ಸ್ಥಾನ ಸಾಮಾನ್ಯವಾಗಿ ನಾಶಿಕ್ ಹತ್ರ ತ್ರ್ಯಂಬಕೇಶ್ವರ ಇದ್ದಾನೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾಶಿಕ್ ಹತ್ರ. ಅಲ್ಲಿ 12 ಜ್ಯೋತಿರ್ಲಿಂಗ ಪೈಕಿ 1 ಜ್ಯೋತಿರ್ಲಿಂಗ ಇದೆ. ಅಲ್ಲಿ ಇವರು ಒಂದು ಆಶ್ರಮ ನಡೆಸ್ತಾ ಇದ್ರು, ಗುರುಕುಲ ನಡೆಸ್ತಾ ಇದ್ರು, ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು, ಮತ್ತೆ ಶಾಸ್ತ್ರ ಇದು ಅಧ್ಯಯನ ಮಾಡಿ ಜೊತೆ ಪಕ್ಕದಲ್ಲಿ ಒಂದು ಜ್ಯೋತಿರ್ಲಿಂಗ ಇತ್ತಾನೆ, ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಇವನು ಚಿಕ್ಕ 16-18 ವರ್ಷದ ಹುಡುಗ ಆ ಕಾಲದಲ್ಲಿ. ಆಗ ಅಲ್ಲಿ ಪೂಜೆ ಮಾಡೋರು, ಕೆಲವು ಪರಂಪರೆಯಿಂದ ಪೂಜೆ ಮಾಡೋರ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಇದ್ರು. ಏನೋ ಈ 18 ವರ್ಷದ ಹುಡುಗ ಹೆಸರುವಾಸಿ ಆಗ್ತಾಯಿದೆ, ನಾವು ವೇದ ನಮಗೆ ಬಾಯಿಪಾಠ ಇದೆ, ಸುಮಾರು ತಲೆಮಾರಿಂದ ನಾವು ಈ ಮಾಡ್ತಾ ಇದೆ, ಪೂಜೆ ಪುರಸ್ಕಾರ ವೇದ ಇದು ಮಾಡ್ತಾ ಇದೆ. ಒಂದು ದಿವಸ ಅವರು ಆಶ್ರಮ ಕ್ಯಾಂಪಸ್ ಒಳಗಡೆ ಹಸು ಬಂದು ಹೇಳ್ತಾ ಇದ್ದಾರೆ. ಅವರು ಶಿಷ್ಯರು ಹಸುಗೆ ಆ ದರ್ಬೆ ಹುಲ್ಲು ಇರ್ತದೆ, ದರ್ಬೆ ಹುಲ್ಲು, ಅದರಿಂದ ಓಡಿದ್ದಾರೆ.
ಅದು ಹಸು ಸತ್ತೋಗಿದೆ ಹೇಳ್ತಾರೆ. ಅದರಿಂದ ನಮಗೆ ಅದು ಬರೋದಿಲ್ಲ ಸಾಮಾನ್ಯವಾಗಿ. ಹಸು ಸತ್ತೋಗೋದು ಹೇಗೆ ಆಗುತ್ತೆ ಅದು, ಹಸು ಸತ್ತೋಗಿದೆ ಹೇಳ್ತಾರೆ. ಅದಕ್ಕೆ ಗೌತಮ್ ಋಷಿ ಹಿರಿಯವ್ರು ಅಲ್ಲಿ ಮ್ಯಾನೇಜರ್ ಆಗಲಿ ಅಥವಾ ವ್ಯವಸ್ಥೆ ನೋಡೋರು, ಅದರಿಂದ ಗೌತಮ್ ಋಷಿಗೆ ಅದು ಬಂತಪ್ಪ, ನಿಮ್ಮ ಶಿಷ್ಯವ್ರು ಮಾಡಿದ್ದು ಹಸು ಸತ್ತೋಗಿದೆ. ಆದರೆ ಹಿಂದೂ ಧರ್ಮದಲ್ಲಿ ಗೋಹತ್ಯೆ ಅಂದರೆ ಬ್ರಹ್ಮಹತ್ಯೆ ಸಮಾನ ಪಾಪ ಅಂದ್ಕೊಂಡು ಇದ್ರು. ಹಾಗೆ ಇಲ್ಲಿ ಗುಹೆ ಇದೆ, ಗೌತಮರ ಗುಹೆ, ಕಲ್ಲು ಬಂಡೆ ದೊಡ್ಡ ಕಾಣ್ತಾನೆ. ಇಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಒಂದು ಐತಿಹ್ಯ, ಒಂದು ಜಾಗವನ್ನು ಇಲ್ಲಿ ನೋಡಿದ್ವಿ ಇದೆ. ಅದು ಅಲ್ಲಿ ಎಲ್ಲಿ ಬಂದು ಕೆಲವು ವರ್ಷ ತಪಸ್ಸು ಮಾಡಿದ್ದಾರೆ. ಅದು ಯಾವ್ದು ಇರಲಿಲ್ಲ, ಅಂದರೆ 9,000 ವರ್ಷ ಹಿಂದಿನ ಮಾತು, ರಾಮಾಯಣ ಕಾಲ. ಭಗವಂತ ಮಲಗಿದ್ದಾನೆ, ಲಕ್ಷ್ಮೀ ಪಾದ ಸೇವೆ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ದಕ್ಷಿಣ ಮುಖ ಗೌತಮ್ ಋಷಿ ವಿಗ್ರಹ ಇದೆ. ನೀವು ನೋಡಿದ್ರೆ ಸರಿ, ಇಲ್ಲ ನೋಡಿಲ್ಲ ಅಂದರೆ ಅವ್ರ ಅರ್ಚಕರು ಬಾಗಿಲು ಚಿಕ್ಕತ್ತಾನೆ ಕಾಣಿಗಿಲ್ಲ, ಗರ್ಭಗುಡಿಗೆ ಪ್ರವೇಶ ಕೊಡಿಗಿಲ್ಲ. ಅವರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವ್ರು ತೋರಿಸ್ತಾರೆ, ಕೇಳಿದ್ರೆ ಸಾಮಾನ್ಯವಾಗಿ. ಭಗವಂತಗೆ ಏನು ನಾವು ಹೂ ಹಣ್ಣು ಸಮರ್ಪಣೆ ಮಾಡಿದೆ, ಭಗವಂತದಿಂದ ಗೌತಮ್ ಋಷಿಯಿಂದ ನಮಗೆ ನಿಮಗೆ ಕೊಡೋದು ಸಂಪ್ರದಾಯದಲ್ಲಿ. ಅಲ್ಲಿಂದ ಮಧ್ಯರಂಗನಾಥ್ ಹೋಗಿದ್ದಾರೆ ಗೌತಮ್ ಋಷಿ. ಮಧ್ಯರಂಗ ಕಾವೇರಿ ಉದ್ಗಮಿಂದ ಸಮುದ್ರಕ್ಕೆ ಸೇರೋ ತನಕ ಸಣ್ಣ ಪುಟ್ಟ ದ್ವೀಪ ಸುಮಾರು ಇದೆ. ಆದರೆ 3 ಮುಖ್ಯ ದ್ವೀಪ ಇದೆ. ಅದರಲ್ಲಿ ಒಂದು ಶ್ರೀರಂಗಪಟ್ಟಣ ಆದಿ ರಂಗನಾಥ, ಮಧ್ಯರಂಗನಾಥ ತಮಿಳುನಾಡು ಕರ್ನಾಟಕ ಬಾರ್ಡರ್, ಒಂದು ತಿರುಚಿರಪಲ್ಲಿ ಹತ್ರ ಬರ್ತದೆ ಶ್ರೀರಂಗಂ ಹೇಳ್ತಾರೆ, ಅದು 3ನೇ ಅಂತ್ಯರಂಗನಾಥ ಹೇಳ್ತಾರೆ. ಅದು ವಿಶೇಷ. ಕಾವೇರಿ 3 ಕಡೆ ದೊಡ್ಡ ದೊಡ್ಡ ದೇವಸ್ಥಾನದಿಂದ ಭಗವಂತನ ಕಾಲು ತೋಳಿ ಸಮುದ್ರಕ್ಕೆ ಸೇರ್ತದೆ ಕಾವೇರಿ ಅಮ್ಮ. ಮಧ್ಯರಂಗನಾಥ್ನಲ್ಲಿ ಗೌತಮ್ ಋಷಿದ ಮದುವೆ ಅಹಿಲ್ಯ ಜೊತೆ ಮಾಡ್ತಾರೆ, ಬ್ರಹ್ಮನ ಮಾನಸಪುತ್ರಿ ಅಹಿಲ್ಯ. ಹಿಂದೂ ಧರ್ಮದಲ್ಲಿ 5 ಪಂಚಕನ್ಯೆ ಇದ್ದಾರೆ, ತುಂಬ ರೂಪವತಿ ಮತ್ತು ತುಂಬ ಆಧ್ಯಾತ್ಮಿಕ ಸಾಮರ್ಥ್ಯ ಇರೋರು ಮಹಿಳೆಯಲ್ಲಿ. ಒಬ್ಬರು ಸೀತೆ, ರಾಮನ ಹೆಂಡತಿ. ಒಬ್ಬರು ರಾವಣರ ಹೆಂಡತಿ ಮಂದೋದರಿ. ಸುಗ್ರೀವರನ್ನ ಬಾಲಿ ಹೆಂಡತಿ ಒಬ್ರು ತಾರ. ಪಾಂಡವರ ಹೆಂಡತಿ ದ್ರೌಪದಿ. ಇವರು ಅಹಲ್ಯದೇವಿ. ಇವ್ರ ಜೊತೆ ಗೌತಮ್ ಋಷಿ ಮದುವೆ ಮಾಡ್ತಾರೆ. ಹಾಗೆ ತೀರ್ಥಾಟನ ಮಾಡಿ ಸಾಧನೆ ಮಾಡ್ಕೊಂಡು ಅಂತಿಮ ರಂಗನಾಥ್ ಅಲ್ಲಿ ಹೋಗ್ತಾರೆ ಗೌತಮ್ ಋಷಿ. ಇವರಿಗೆ ಒಂದು ಮಗ ಇರ್ತಾನೆ, ಶತಾನಂದ್. ಮಗಳು ಕೂಡ ಇರ್ತಾರೆ. ಮಗಳ ಹೆಸರು ನಮಗೆ ಬಾಯಿಗೆ ಇಲ್ಲ, ಬರ್ತಾ ಇಲ್ಲಿಗೆ. ಅಲ್ಲಿಂದ ಅಯೋಧ್ಯೆ ಕಡೆ ಹೋಗ್ತಾರೆ. ಅಯೋಧ್ಯೆಯಿಂದ ಜನಕಪುರಿ ದಾರಿ, ಜನಕ ರಾಜವರು ದರ್ಬಾರ್ ಇರ್ತಾನೆ, ಸೀತೆ ತಂದೆ. ಬಿಹಾರ್ನಲ್ಲಿ ಬರ್ತದೆ ಜನಕಪುರಿ, ಬಿಹಾರ್ ನೇಪಾಳ ಸೈಡ್ಗೆ ಬರ್ತದೆ. ಆಗ ಋಷಿಗಳು ಹೋಮ ಯಾಗ ಒಳ್ಳೆಯ ಸತ್ಕಾರ್ಯ ಕಲ್ಯಾಣದ ಕಾರ್ಯ ಮಾಡುವಾಗ ಈ ದುಷ್ಟಶಕ್ತಿ ಅಥವಾ ರಾಕ್ಷಸಗಳು ಅದಕ್ಕೆ ವಿಘ್ನ ಮಾಡ್ತಾಯಿದ್ರು. ಭಗವಾನ್ ರಾಮ ಹುಟ್ಟಿದ್ರು. ಆಗ ವಿಶ್ವಾಮಿತ್ರಗೆ ಅದು ದಿವ್ಯ ದೃಷ್ಟಿಯಿಂದ ಭಗವಂತೇ ಬಂದಿದ್ದಾನೆ ಜಗತ್ ಕಲ್ಯಾಣಗೋಸ್ಕರ. ಋಷಿಗಳು ಎಲ್ಲಿ ಯಾಗ ಮಾಡೋದು, ಅವ್ರಿಗೆ ಕೊಂದುವುದು, ಅದಾಗಲೇ ಯಾಗ ಹೋಮ ಕುಂಡಲ್ಲಿ ಏನು ಹಾಕೋದು, ಅವ್ರಿಗೆ ಸಾಯಿಸೋದು, ಆ ಥರ ಏನೋ ಒಂದು ಮಾಡಿ ಕಷ್ಟ ಕೊಡ್ತಾಯಿದ್ರು. ಒಳ್ಳೆ ಕೆಲಸ ಆಗಬಾರ್ದು, ಧರ್ಮದ ಸ್ಥಾಪನೆ ಆಗಬಾರ್ದು ಕೆಲಸ ಆಗಿ. ಇವರು ವಿಶ್ವಾಮಿತ್ರ ಋಷಿ ಜನಕ ರಾಜ ಕೇಳ್ತಾರೆ, ನಿಮ್ಮ ಮಗ ರಾಮ್ ಇದೆ, ರಾಮ್ಗೆ ಕೊಡಿ, ಜಗತ್ ಕಲ್ಯಾಣ ಆಗುತ್ತೆ ನಮ್ಮ ಜೊತೆ ಧರ್ಮ ರಕ್ಷಣೆಗೋಸ್ಕರ. ಆಗ ದಶರಥ ರಾಜ ಅವರು ಹೇಳ್ತಾರೆ, ನನಗೆ ಮಕ್ಕಳು ಇರಲಿಲ್ಲ, ಪುತ್ರ ಕಾಮೇಷ್ಟಿ ಯಾಗ ಮಾಡಿ ಆಮೇಲೆ ಮಕ್ಕಳು ಅದು, ಅದನ್ನು ರಾಮ್ ಹಿರಿಯೋ ನನ್ನ ಪ್ರಾಣ ಅವರು, ನಾವು ಕೊಡಿಗಿಲ್ಲ ಆ ಥರ ಏನು ಮಾತಾಡ್ತಾರೆ. ಅವರು ಕುಲನಲ್ಲಿ ಅವರು ಕುಲಗುರು ಇರ್ತಾರೆ, ವಶಿಷ್ಠ ಅವರು. ವಶಿಷ್ಠ ಮಧ್ಯಸ್ಥಿ ಮಾಡ್ತಾರೆ. ಮಧ್ಯಸ್ಥಿ ಅಂದರೆ ಚಂದ್ರ ಸೂರ್ಯ ಇರೋದು ನಿಮ್ಗೆ ಶಾಶ್ವತವಾಗಿ ಹೆಸರು ಇರ್ತದೆ, ನಿಮ್ಮ ಮಗ ಆಗಿ ತೆಗೆದುಕೊಡ್ಬೇಡ ಭಗವಂತ. ಆಗ ರಾಮ್ ದುಃಖ ಮನಸ್ಸಿಂದ ರಾಮ್ ಕಳಿಸ್ತಾರೆ. ರಾಮ್ ಜೊತೆ ಲಕ್ಷ್ಮಣ್ ಕೂಡ ಜೊತೆ ಹೋಗ್ತಾರೆ. ಇವ್ರ ಜೊತೆ ಒಂದು 100-200 ಕಿಲೋಮೀಟರ್ ದೂರ ಹೋದಾಗ ಅವರೆಲ್ಲ ತೋರಿಸ್ಕೊಂಡು ಹೋಗ್ತಾರೆ. ಭಗವಂತ ಎಲ್ಲ ಗೊತ್ತು. ಆದರೆ ಗೌತಮ್ ಋಷಿ ಇವರು ವಿಶ್ವಾಮಿತ್ರ, ನೋಡಪ್ಪ ಇಲ್ಲಿ ರಾಶಿ ಮೂಲೆ ಇದೆ, ಎಲ್ಲ ರಾಕ್ಷಸಗಳು ಋಷಿಗಳಿಗೆ ಆಗಲಿ ಅಥವಾ ಒಳ್ಳೆ ಸಜ್ಜನರಿಗೆ ಸಾಯಿಸಿ ಇದು ಮಾಡಿದ್ರು, ಅದು ರಾಶಿ ಮೂಲೆ, ಅದು ಮೂಲದ ರಾಶಿ ಹತ್ರ. ಇನ್ನು ಮುಂದೆ ಹೋಗಿ ಇನ್ನೊಂದು ತೋರಿಸೋದು ಸ್ವಲ್ಪ ಭಗವಂತ ರಾಮ್ ನೋಡ್ಕೊಂಡು ಹೋಗ್ತಾರೆ. ಇನ್ನೊಂದು 200-300 ಕಿಲೋಮೀಟರ್ ಅಯೋಧ್ಯೆಯಿಂದ ಮುಂದೆ ಹೋದಾಗ ಒಂದು ಪ್ಲೇಸ್ ನೋಡ್ತಾರೆ. ಅಲ್ಲಿ ಬ್ಯಾರನ್ ಲ್ಯಾಂಡ್, ಅದು ಒಂದು ಹುಲ್ಲು ಕೂಡ ಚಿಗುರ್ತಾ ಇಲ್ಲ. ಇದೇ ಗೌತಮ್ ಋಷಿ ಆಶ್ರಮ ಹತ್ರ ಹೇಳ್ತಾರೆ. ಭಗವಂತ ಆ ಭೂಮಿಗೆ ಯಾವಾಗ ಪಾದಾರ್ಪಣೆ ಮಾಡ್ತಾರೆ, ಆ ಭೂಮಿಗೆ ಸ್ವಲ್ಪ ಚೈತನ್ಯ ಬಂದಾಗ ಅಥವಾ ಏನೋ ಚಿಗುರು ಹಸಿರು ಭೂಮಿ ಬಂದು ಇನ್ನು ಸ್ವಲ್ಪ 50 ಹೊಡಿದಿರೋದಾಗ ಒಂದು ಕಲ್ಲು ಥರ ಇರ್ತದೆ. ಆ ಕಲ್ಲುಗೆ ಭಗವಂತನ ಪಾದಸ್ಪರ್ಶ ಆದಾಗ, ರಾಮ್ ಭಗವಂತ ಪಾದಸ್ಪರ್ಶ ಆದಾಗ ಎಲ್ಲಿ ಉದ್ಧಾರ ಆಗುತ್ತೆ. ಈ ಘಟನೆ ಆಗಿದ್ದೇ ಉತ್ತರ ಭಾರತದಲ್ಲಿ, ಅಹಿಲ್ಯಗೆ ಶಾಪ ಕೊಟ್ಟಿದ್ದ ಘಟನೆ. ಆದರೆ ಫೇಮಸ್ ಇರೋದ್ರಿಂದ ಗೌತಮ್ ಋಷಿ ಎಲ್ಲಿ ತಪಸ್ಸು ಮಾಡಿದ್ರು ಆ ಸ್ಥಾನದಲ್ಲಿ ಕೂಡ ಒಂದು ಕಡೆ ಶಾಪ
ಕೊಟ್ಟಿರ್ತಾನೆ. ಇವರು ಗೌತಮ್ ಶಾ ಚಿತ್ರ ಕೂಡ ತೋರಿಸಿದೆ, ಇಲ್ಲಿ ಕೂಡ ದೇವಸ್ಥಾನದಲ್ಲಿ ತೋರಿಸಿದೆ. ಒಂದು ಕಡೆ ಭಗವಂತನ ಪಾದಸ್ಪರ್ಶ ಉದ್ಧಾರ ಆಗುತ್ತೆ, ಆ ಚಿತ್ರ ತೋರಿಸಿದೆ. ಈ ಥರ ಒಂದು ಇತಿಹಾಸ ಇದೆ. ಭಗವಾನ್ ರಾಮ್ ಸೀತಾ ಅನ್ವೇಷಣೆಗೆ ಇಲ್ಲಿಂದ ಹೋಗಿದ್ದಾರೆ. 14 ವರ್ಷದಲ್ಲಿ 12 ವರ್ಷ ಚಿತ್ರಕೂಟಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಇದ್ರೆ ಹೆಚ್ಚು ಕಡಿಮೆ. ಅದು ಮಹಾರಾಷ್ಟ್ರದ ಏರಿಯಾ, ನಾಸಿಕ್, ತ್ರ್ಯಂಬಕೇಶ್ವರ, ಪಂಚವಟಿ, ದಂಡಕಾರಣ್ಯ ಹೇಳ್ತಾರೆ ಅದಕ್ಕೆ. ಇದು ನಮ್ದು ಕಾವೇರಿ ಬೆಲ್ಟ್ ಪೂರ್ತಿ ಗಜಾರಣ್ಯ. ಗಜ ಸಂಸ್ಕೃತ ಭಾಷೆಯಲ್ಲಿ ಹಾತಿ, ಆನೆಗೆ ಹೇಳ್ತಾರೆ. ಇದು ಪೂರ್ತಿ ಗಜಾರಣ್ಯ. ಹಿಂದೆ ಸೀತಾಪುರ ಊರು ಇದೆ, 8 ಕಿಲೋಮೀಟರ್ ಇಲ್ಲಿಂದ. ಈಗ ನೀವು ರಾಂಪುರದಿಂದ ಬಂದಿದ್ದೀರಾ, ನಾವು ಇಲ್ಲಿ ಬರ್ಬೇಕಾದ್ರೆ ರಾಂಪುರದಿಂದ ಬಂದಿದ್ದೀರಾ. ಗೌತಮ್ ಋಷಿ ಪಾದಸ್ಪರ್ಶದಿಂದ ಗೌತಮ್ ಋಷಿ ತಪಸ್ಸಿಂದ ಪುನೀತ ಆಗೋದು ಭೂಮಿ ಇದು, ಮತ್ತು ಭಗವಾನ್ ರಾಮನ ಪಾದಸ್ಪರ್ಶದ ಪುನೀತ ಆಗೋದು ಭೂಮಿ. ಗಜಾರಣ್ಯ ಅಂತ ಹೇಳಿದ್ರೆ ಆನೆಗಳು, ಗಜ ಅಂದ್ರೆ ಸಂಸ್ಕೃತದಲ್ಲಿ ಆನೆ. ಇದು ಎಲ್ಲ ಕಾವೇರಿ ಬೆಳ್ತಾನೆ, ಕಾವೇರಿ ಅಥವಾ ಏನೋ ಆಣೆ ಅಥವಾ ಸ್ಯಾಂಡಲ್ ವುಡ್ ಸ್ಮಗ್ಲರ್ ಏನೋ ಇರ್ತೈತೆ ಈ ತರ ಕಾವೇರಿ ಬೆಲ್ಟ್. ಹಿಂದೆ ಸೀತಾಪುರ ಇನ್ನೂ ಊರು ಇದೆ, ಕೇಳಿರ್ಬೋದು ನೀವು. ಸಂದೇಶ್ ನಾಗರಾಜ್ ಏನೋ ಅವರಲ್ಲಿ ಅವರು ರಾಜಕೀಯರಾಗಿದ್ರು, ಇಲ್ಲಿ ಪಕ್ಕದಲ್ಲಿ. ಈ ತರ ಇತಿಹಾಸ ಇದೆ. ದ್ವೀಪ, ಇದು ಕೂಡ ದ್ವೀಪ, ಸುತ್ತ ನೀರು ಇದೆ. ಇಲ್ಲಿ ಗುಹೆ ಇದೆ ಪಕ್ಕದಲ್ಲಿ. ಆ ಗುಹೆನಲ್ಲಿ ಅವರು ಕೆಲವು ವರ್ಷ ತಪಸ್ಸು ಮಾಡಿದ್ರು. ಆಮೇಲೆ ಗುಹೆ ಹಂಗೆ ಇತ್ತು, ರೋಜರ್ ಗಿಡ ಇದ್ದು, ಅದು ಸುಮ್ಮನೆ ಹೊಳೆದಡಲ್ತಾನೆ, ಯಾರು ಬರಲಿಲ್ಲ, ಏನಾಗಿಲ್ಲ. ಕೆಲವು ಸ್ವಾಮೀಜಿ ಇದ್ದಾಗ ತಿರ್ಗಾ ಒಂದು 25 ವರ್ಷದಿಂದ ನಾವು ಸ್ವಲ್ಪ ರೆಡಿ ಮಾಡಿ ನಾವು ಅದು ನೋಡ್ತಾ ಇದ್ವಿ, ವಾಸ ಮಾಡ್ತಾ ಇದ್ವಿ ಗುಹೆನಲ್ಲಿ. ಇಲ್ಲಿ ವಿಶೇಷತೆಗಳು, ಇಲ್ಲಿ ಸಾಮಾನ್ಯವಾಗಿ ಪ್ರತಿ ಹುಣ್ಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸತ್ಸಂಗ, ಅನ್ನದಾನ ನಡೀತದೆ. ಪಾಂಡವಪುರ, ಶ್ರೀರಂಗಪಟ್ಟಣ ಟೌನ್ ಸೇರಿ ಒಂದು 60 ಹಳ್ಳಿಯವರು, ಅಂದ್ರೆ 60 ಹಳ್ಳಿಗಳ ಜೊತೆ ಸಂಪರ್ಕ ಬೆಳೆಸಿದೆ. ಭಕ್ತರು ನಮ್ಮ ಭಾಷೆಯಿಂದ ಗೊತ್ತಾಗುತ್ತೆ, ಯಾಕೆ ಸ್ವಲ್ಪ ನಮ್ಗೆ ಆಕ್ಸೆಂಟ್ ಕ್ಲಿಯರ್ ಇಲ್ಲ, ಯಾಕೆ ನಾವು ಬೇರೆ ಕಡೆಯಿಂದ ಬಂದೆ. ನಾನು ಮೊದಲೇ ನಿಮ್ಗೆ ಹೇಳ್ಬೇಕಾಯ್ತು, ಯಾಕೆ ನೀವು ಇದು ಮಾಡ್ತಾ ಇರ್ತಾನೆ. ಇರ್ಲಿ, ಆಡ್ತಾ ಆಡ್ತಾ ರಾಗ ಹೇಳ್ತಾ ಹೇಳ್ತಾ ಭಾಷೆ ಏನೇ ಹೇಳ್ತಾ ಇರ್ತಾನೆ, ಭಾವ ಮುಖ್ಯ ತಾನೆ ಅನ್ಕೊಂಡು ಸುಮ್ಮನೆ. ಒಂದೊಂದು ತಿಂಗಳು ಒಂದೊಂದು ಹಳ್ಳಿಯವರು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ. 5 ವರ್ಷಕ್ಕೆ ಅವ್ರು ಸರ್ದಿ ಬರ್ತದೆ. ಈ ಸಲ ಮಾಡಿದ್ರೆ 5 ವರ್ಷ ಆಮೇಲೆ ಅವ್ರದ್ದು ನಿಮ್ ಶ್ರೀರಂಗಪಟ್ಟಣ ಆಗ್ಲಿ, ಪಾಂಡವಪುರ ಆಗ್ಲಿ, ಯಾವ ರೀತಿಯಲ್ಲಿ ಒಬ್ರು ಸಾಮಾನ್ಯವಾಗಿ ಯಾರೊಬ್ರು ಬಂದ್ರೆ 10,000 ಕೊಟ್ರೆ, 10 ಲಕ್ಷ ಕೊಟ್ರೆ ನಾವು ಅವ್ರಿಗೆ ಹುಣ್ಮೆ ಕಾರ್ಯಕ್ರಮ ಕೊಡಿಲ್ಲ. ಹುಣ್ಮೆ ದಿವಸ ಪಬ್ಲಿಕ್ ಕಾರ್ಯಕ್ರಮ ಅದು. ಒಂದು ಇಡೀ ಅಕ್ಕಿ 1 ರೂಪಾಯಿ. ಬಡವರ ಶ್ರೀಮಂತರ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗ್ಬೇಕು, ಎಲ್ಲರಿಗೂ ಇದು ಆಗ್ಬೇಕು. ಆ ಥರ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಸಾಮೂಹಿಕ. ಆ ಊರೂರೇ ಅನ್ನ ಸಂತರ್ಪಣೆ ಮಾಡ್ತಾರೆ, ಯಾರು ಬರಲಿ, ಎಷ್ಟು ಜನ ಬರಲಿ, ಎಲ್ಲಿ ಪೂಜೆ ಮಾಡ್ತೇವೆ. ಪಕ್ಕದಲ್ಲಿ ಒಂದು ಶಾಮಿಯಾನ ಹಾಕಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತೇವೆ. ಈಗ ಅದು ಊಟದ ಛತ್ರ ಪಕ್ಕದಲ್ಲಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಭಕ್ತರಿಗೆ. ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಇದು ರೋಡ್ ಕೂಡ ಇರ್ಲಿಲ್ಲ. ಈ ಗುಹೆಯಿಂದ ಚೇನಿಕಟ್ಟಿ ದಾಟಿ ಹೋಗ್ತಾ ಇದ್ದೆ. 20 ವರ್ಷದ ನಾವು ಬಂದಾಗ ರೋಡ್ ಕೂಡ ಇರ್ಲಿ. ಈಗ ಸುಮಾರಾಗಿ ಇದೆ. ಜನ ಅಕ್ಕಿ ಯಾವ್ದು ದಿನಸಿ ಸಾಮಾನು ಹುಣ್ಮೆಗೆ ತಲೆ ಮೇಲೆ ಹಾಕೊಂಡು ಕಷ್ಟಪಟ್ಟು ಗುಹೆಯಿಂದ ದಾರಿ ಇತ್ತು. ದಾರಿ ಅಂದ್ರೆ ಚೇನಿಕಟ್ಟಿ ದಾಟಿ ಹೋಗೋದು, ನಡ್ಕೊಂಡು ಹೋಗೋದು ದಾರಿ ಅಷ್ಟೇ. ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಮಾಹಿತಿಗಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಕೃಷ್ಣ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.